ಸೊ ಫ್ರೆಂಡ್ಸ್ ಫೈನಲಿ ಈಗ ಮನೆಗೆ ಬಂದಿದ್ದೀವಿ. ಜಸ್ಟ್ ಒಂದು ಹೊರಗಡೆ ಹೋಗೋ ಥರ ಇರಲಿ ಅವಳಿಗೂ ಅನ್ನೋದಕ್ಕೋಸ್ಕರ. ಆ್ಯಂಡ್ ಟ್ರೈನ್ ಅಂದರೆ ಅವಳು ಇಷ್ಟಪಡ್ತಾ ಇದ್ಲು. ಸೊ ಮಾಲಲ್ಲಿ ಆ ಟ್ರೈನ್ ಇರೋ ಕಾರಣಕ್ಕೆ ನಮ್ಮ ಮನೆಗೆ ಸ್ವಲ್ಪ ನಿಯರ್ ಬೈ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಾಲ್ ಪ್ಲ್ಯಾನ್ ಮಾಡಿದ್ದು. ಸೊ ಜಸ್ಟ್ 1 hour ಆ ಥರ ಅಷ್ಟೇ ಟೈಮಲ್ಲಿ ಸ್ಪೆಂಡ್ ಮಾಡಿ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ಐಸ್ ಕ್ರೀಮ್ ಕೊಡಿಸ್ಕೊಂಡು ಈಗ ಮನೆಗೆ ರಿಟರ್ನ್ ಬಂದ್ವಿ. ಸೊ ಆನ್ ದ ವೇ ಬರಬೇಕಾದ್ರೆ ಅವಳು ನಿದ್ದೆ ಮಾಡಿದ್ಲು. ಆ್ಯಂಡ್ ಇವಾಗ ಎಲ್ಲರಿಗೂ ರೆಸ್ಟ್ ಅನ್ನೋ ಟೈಮು. ಆಲ್ಮೋಸ್ಟ್ ಇವಾಗ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನಾನು ಶ್ರೀ ನಾನು ಮೂವಿ ನೋಡೋಂಗೆ ನೋಡ್ತೀವಿ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಇವಾಗ ಸೆಕೆಂಡ್ ಹಾಫ್ ಯಾವ ಥರ ಇರುತ್ತೆ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಸ್ ಆಫ್ ನಾವು ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಗೊತ್ತಿಲ್ಲ ನನಗೆ ಕಂಟಿನ್ಯೂಷನ್ ವೀಡಿಯೋ ಹಾಕ್ತೀನಿ, ಇಲ್ಲಾಂದರೆ ಪಾರ್ಟ್ ಬೈ ಪಾರ್ಟ್ ಹಾಕ್ತೀನೋ ಇಲ್ಲೋ, ಬಟ್ ಒಟ್ನಲ್ಲಿ ವೀಡಿಯೋ ಮಾತ್ರ ಕ್ಯಾಪ್ಚರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ಈಗ ನಾವು ಎಲ್ಲರೂ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀವಿ. ಶ್ರೀ ಮೊದಲೇ ಹೊರಗಡೆ ಹೋಗಿದ್ರು, ಸ್ವಲ್ಪ ಅವನು ಸಹ ರೆಸ್ಟ್ ಮಾಡಿ ಹೊರಗಡೆ ಹೋಗಿದ್ದ. ಬಿಕಾಸ್ ಕೇಕ್ ಆರ್ಡರ್ ಕೊಟ್ಟಿದ್ವಿ ಅಮ್ಮ ಸಲ್ಲಿ. ಸೊ ಅದನ್ನ ರಿಸೀವ್ ಮಾಡಿಕೊಂಡು ಆ್ಯಂಡ್ ಹಾಗೆ ಫ್ರೆಂಡ್ನು ಕರ್ಕೊಂಬರೋದಕ್ಕೆ. ಸೊ ಕೇಕ್ ಬಂದಿದೆ ಈಗ. ಆ್ಯಂಡ್ ನಾವು ಯಾವ ಥರ ಮಾಡಿಸಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಸೊ ಇವಾಗ ಅನ್ಬಾಕ್ಸ್ ಮಾಡ್ತಿದ್ದಾನೆ ಶ್ರೀ ಕೇಕ್ನ, ಲೈಕ್ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆಯೋ ಇಲ್ಲೋ ಅಂತೇಳ್ಬಿಟ್ಟು. ಬಿಕಾಸ್ ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ಅವರು ಆಲ್ರೆಡಿ ಪ್ಯಾಕ್ ಮಾಡಿರ್ತಾರೆ. ಸೊ ನೋಡೋದಕ್ಕೂ ಆಗಲಿಲ್ಲ. ಸೊ ಅದಕ್ಕೇ ನಾವು ಇವಳು ಬರ್ಡೇಗೆ, ಸೊ ಸೆಕೆಂಡ್ ಇಯರ್ ಬರ್ಡೇಗೆ ಬಾರ್ಬಿ ಮಾಡಿಸಿದ್ವಿ. ಈ ಥರ ಮಾಡಿಸಿದ್ವಿ ಬಾರ್ಬಿ ಕೇಕ್. ಆ್ಯಂಡ್ ಇವಳು ಹೊರಗಡೆ ಆಟಾಡ್ತಾ ಇದ್ಲು. ಸೊ ಅವಳನ್ನೂ ಕರೆದ್ಬಿಟ್ಟು ನೋಡು ಹೇಗಿದೆ ಅಂತೇಳ್ಬಿಟ್ಟು ರಿಯಾಕ್ಷನ್ ನೋಡೋಣ ಅಂತೇಳ್ಬಿಟ್ಟು. ಬಟ್ ಅವಳು ಮುಟ್ಟೋದಕ್ಕೇ ಹೋಗ್ತಾ ಇದ್ಲು. ಅವಳಿಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕೆಲವೊಂದು ಕೇಕ್ ಅವಳು ಬಾಯಿಗೆ ಇಟ್ಟಿದ ತಕ್ಷಣ ಚೆನ್ನಾಗಿದ್ದರೆ ತಿನ್ಬಿಡ್ತಾಳೆ ಇಷ್ಟಪಟ್ಟು. ಬಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವಳು ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಇವಾಗ ಸಂಜೆ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ಇನ್ನೊಂದು ಔಟ್ಫಿಟ್ ಜೊತೆ ನಾನು ನನ್ನ ಮಗಳು ರೆಡಿ ಆಗಿದ್ದೀವಿ. ಶ್ರೀನ್ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅವನು ಲೈಕ್ ಏನು ಹೇಳೋದು, ರೆಡಿ ಆಗೋ ಪ್ರಾಸೆಸ್ಸಲ್ಲಿ ಶ್ರೀ ಇನ್ವಾಲ್ವ್ ಆಗಿರಲಿಲ್ಲ. ನಾನು ನನ್ನ ಮಗಳು ಮಾತ್ರನೇ ಇನ್ವಾಲ್ವ್ ಆಗಿದ್ವಿ. ಸೊ ಬೆಳಗ್ಗೆ ಒಂದು ಔಟ್ಫಿಟ್ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಔಟ್ಫಿಟ್ ನಾವಿಬ್ಬರು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಆ್ಯಂಡ್ ಅವಳಿಗೂ ಸಹ ಲೈಕ್ ಆಲ್ಮೋಸ್ಟ್ ಕಾಂಬಿನೇಷನ್ ಆಫ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ವೈಟ್ ಅದನ್ನೇ ತೊಗೊಂಡಿದ್ದೀನಿ. ಸೊ ನಾವು ಶಾಶ್ವತ ಪೂಜೆ ಕೊಟ್ಟಿದ್ದೀವಿ ಮಾಡಿಸೋದಕ್ಕೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಅದು ಬೆಳಗ್ಗೆನೂ ಪೂಜೆ ಮಾಡ್ತಾರೆ, ಸಂಜೆನೂ ಪೂಜೆ ಮಾಡ್ತಾರೆ. ಸೊ ಬೆಳಗ್ಗೆ ಹೋಗಿ ಬಂದಿದ್ವಿ. ಇವಾಗಲೂ ಸಹ ಕಾಲ್ ಮಾಡಿದರು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗಿ ಬಂದುಬಿಡೋಣ, ಇವರೆಲ್ಲ ಅಷ್ಟರಲ್ಲಿ ಮನೆಯಲ್ಲಿ ಇರೋರೆಲ್ಲರೂ ಡೆಕೋರೇಟ್ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು, ನನ್ನ ಮಗಳು, ಶ್ರೀ ಇಷ್ಟು ಜನನು ರೆಡಿ ಆಗಿ ನಾವು 3 ಜನ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಅವರೇ ಸ್ವೀಟ್ ಬಾಕ್ಸ್ ಎಲ್ಲನೂ ಕೊಟ್ಟಿದ್ದರು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೀಗೆ ಮನೆಗೆ ಬಂದ್ವಿ. ಆ್ಯಂಡ್ ಅಗೇನ್ ಪ್ರಾಸೆಸ್ ಸ್ಟಾರ್ಟೆಡ್ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ಎಲ್ಲ ಆಯಿತು, ಯಾರ್ಯಾರೆಲ್ಲ ಬಂದಿದ್ದರು, ಫಂಕ್ಷನ್ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್.